ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅಳುವಾಗ ಒಬ್ಬನೇ ಅಳಬೇಕು, ನಗುವಾಗ ಗುಂಪಿನಲ್ಲಿ ನಗಬೇಕು, ಗುಂಪಿನಲ್ಲಿ ಹತ್ತರೆ ನಾಟಕ ಅಂತಾರೆ, ಒಬ್ಬನೇ ನಕ್ಕರೆ ಹುಚ್ಚ ಅಂತಾರೆ. ಇದೇ ಪ್ರಪಂಚ. ಅಲ್ಲ, ಹೇಗಿದ್ರೂ ಬಿಡಲ್ಲ ಅಲ್ವಾ? ನಾವು ಹೇಗಿದ್ರೂ ನಕ್ಕಿದ್ರೂ ಬಿಡಲ್ಲ, ಹತ್ತರೂ ಬಿಡಲ್ಲ, ಸಂತೋಷವಾಗಿದ್ದರೂ ಬಿಡಲ್ಲ, ಅಸಂತೋಷವಾಗಿದ್ದರೂ ಬಿಡಲ್ಲ ಅಲ್ವಾ? ಅದಕ್ಕೆ ನಾವು ಅಳುವಾಗ ಒಬ್ಬನೇ ಅಳಬೇಕು, ನಗುವಾಗ ಗುಂಪಿನಲ್ಲಿ ನಗಬೇಕು, ಗುಂಪಿನಲ್ಲಿ ಹತ್ತರೆ ನಾಟಕ ಅಂತಾರೆ, ಒಬ್ಬನೇ ನಕ್ಕರೆ ಹುಚ್ಚ ಅಂತಾರೆ. ಇದೇ ನಮ್ಮ ಪ್ರಪಂಚ. ಇವತ್ತು ನಾವು ಚಂಡಿಕೇಶ್ವರನ ಬಗ್ಗೆ ತಿಳ್ಕೊಳ್ಳೋಣ. ಚಂಡಿಕೇಶ್ವರನಿಗೆ ಹೋಗಿ ಹಿಂದುಗಡೆ ಚಿಟಿಕೆ ಈಗ ಹೊಡಿತಾರೆ. ಯಾಕೆ, ಏನು ಅಂತ ತಿಳ್ಕೊಂಡು. ಚಪ್ಪಾಳೆ ತಟ್ಟುವುದು ಏನಕ್ಕೆ? ಚಪ್ಪಾಳೆ ತಟ್ತಾರೆ ಹೀಗೆ ಎಲ್ಲ ಕಡೆನೂ ಒಂದು ಬಾಗಿಲಲ್ಲಿ 4 ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನಾಗಿ. ಯಾಕೆ? ಎಲ್ಲ ಶಿವಾಲಯಗಳಲ್ಲಿ ಶಿವ, ಪಾರ್ವತಿ, ವಿನಾಯಕ, ಸುಬ್ರಹ್ಮಣ್ಯ, ನಂದಿ, ಭೃಂಗಿ ಹಾಗೂ ಚಂಡಿಕೇಶ್ವರ ಮೂರ್ತಿಗಳನ್ನು ಕಾಣುವುದು ನಾವು ಸಾಮಾನ್ಯವಾಗಿ ಕಂಡೇ ಕಾಣ್ತೀವಿ. ಚಂಡಿಕೇಶ್ವರ ಶಿವಾಲಯಗಳಲ್ಲಿ ಚಂಡಿಕೇಶ್ವರನ ದರ್ಶನಕ್ಕೆ ಬಂದಾಗ ಚಿಟಿಕೆ ಹೊಡೆದು ಚಪ್ಪಾಳೆ ತಟ್ಟಿ ಚಂಡಿಕೇಶ್ವರನ ದರ್ಶನ ಮಾಡುವುದು ವಾಡಿಕೆ. ಬಹುತೇಕ ಭಕ್ತಾದಿಗಳು ಚಂಡಿಕೇಶ್ವರನಿಗೆ ಕಿವುಡು ಎಂಬ ಅಭಿಪ್ರಾಯ. ಆದರೆ ಚಂಡಿಕೇಶ್ವರನಿಗೆ ಕಿವುಡು ಎಂಬ ನಮ್ಮ ಅಭಿಪ್ರಾಯ ತಪ್ಪಾದ ತಿಳುವಳಿಕೆ. ಈ ಚಂಡಿಕೇಶ್ವರ ಯಾರು? ದಕ್ಷಿಣ ಭಾರತದಲ್ಲಿ ಮಣಿಯಾರ್ ನದಿಯ ತಟದಲ್ಲಿನ ಒಂದು ಅಗ್ರಹಾರ, ವೇದಾಧ್ಯಯನಕ್ಕೆ ಪ್ರಖ್ಯಾತವಾದ ಪ್ರಸ್ತಾರವಾದ ಪ್ರದೇಶ. ಅಲ್ಲಿ ಈಚದತ್ತ ಎಂಬ ಪ್ರಖ್ಯಾತ ಬ್ರಾಹ್ಮಣ ಪಂಡಿತ ಇದ್ದ. ಅವನ ಮಗ ಚಂದ್ರೇಶ್ವರ ಶರ್ಮ ವೇದಾಧ್ಯಯನದಲ್ಲಿ ತಂದೆಯಂತೆಯೇ ತಾನೂ ಪಾರಾಂಗತನೂ ಆರಾಧ್ಯ ದೇವರಾದ ಪರಶಿವನ ಮಹಾಭಕ್ತ. ಪ್ರತಿನಿತ್ಯವೂ ಮಣಿಯಾರ್ ನದಿಯಲ್ಲಿ ಸ್ನಾನ ಮಾಡಿ ತಿಂತಿರುಗಿ ದೇವತಾರಾಧನೆ, ವೇದಾಧ್ಯಯನದಲ್ಲಿ ತೊಡಗುತ್ತಿದ್ದ. ಒಂದು ದಿನ ನಿತ್ಯ ಕರ್ಮಗಳನ್ನು ಮುಗಿಸಿ ಹಿಂತಿರುಗುವಾಗ ಒಬ್ಬ ಗೋಪಾಲಕ ತನ್ನ ಗೋವನ್ನು ಹಸು ಹಿಗ್ಗಾಮುಗ್ಗಾ ಹೊಡೆಯುತ್ತಿದ್ದ. ಇದನ್ನು ಕಂಡ ಚಂದೇಶ ಶರ್ಮನಿಗೆ ನೋವಾಯಿತು. ಅವನಲ್ಲಿಗೆ ಹೋಗಿ, ಎಲೈ ಗೋಪಾಲನೇ, ಗೋವು ದೈವ ಸಮಾನವಾದುದು, ಅದನ್ನು ಹಿಂಸಿಸುವುದು ಸರಿಯಲ್ಲ. ನಿನಗೆ ಈ ಗೋಪಾಲನೆ ಕಷ್ಟದವಾದಲ್ಲಿ ನಾನು ಅವನ ಪಾಲನೆ ಮಾಡುವುದಾಗಿ ತಿಳಿಸಿದ. ಮೊದಲೇ ಅವಳ ಕೋಪದಲ್ಲಿ ಗೋಪಾಲನ ನದಿ, ಸರಿ, ನನ್ನ ಎಲ್ಲ ಗೋವುಗಳು ಪೋಷಣೆಯ ಜವಾಬ್ದಾರಿ ಇಂದಿನಿಂದ ನಿನ್ನದು. ಆದರೆ ಮೇಲಿನ ಹಕ್ಕು ಅಥವಾ ಅವುಗಳಿಂದ ಉತ್ಪಾದನೆ ಆಗುವ ಹಾಲಿನಲ್ಲಿ ನಿನಗೆ ಯಾವುದೇ ಪಾಲು ಸಿಗದು ಎಂದು ತಿಳಿಸಿದನು. ಗೋಪಾಲನ ಷರತ್ತುಗಳಿಗೆ ಒಪ್ಪಿದ ಚಂದೇಶ ಶರ್ಮ ಸಂತೋಷದ ಗೋವುಗಳ ಪಾಲನೆಯ ಜೊತೆಗೆ ನದಿಯ ತಟದಲ್ಲಿ ವೇದಾಧ್ಯಯನ ಮುಂದುವರಿಸಿದ. ಇವನ ಪೋಷಣೆ ಪ್ರೀತಿಗೆ ಗೋವುಗಳು ಸಹ ಸಂತೋಷದಿಂದ ಚಂದೇಶ ಶರ್ಮವನ್ನು ಪ್ರೀತಿಸತೊಡಗಿದನು. ಚಂದೇಶ ಗೋವುಗಳಿಗೆ ಆಹಾರ ನೀಡುವ ಸಲುವಾಗಿ ಎಲೆಗಳು, ಗಿಡಗಳನ್ನು ಕತ್ತರಿಸಲು ಸದಾಕಾಲ ತನ್ನಲ್ಲಿ ಕೊಡಲಿಯನ್ನು ಇಟ್ಟುಕೊಳ್ಳುತ್ತಿದ್ದ. ದೇವಾಲಯಗಳಲ್ಲಿ ಚಂಡಿಕೇಶ್ವರ ಮೂರ್ತಿಯಲ್ಲಿ ಕೈಯಲ್ಲಿ ಕೊಡಲಿ ಇರುವುದನ್ನು ನಾವು ಗಮನಿಸಬಹುದು. ಚಂದೇಶ ಶರ್ಮ ಗೋಪಾಲನೆಂದು ವೇಳೆಯಲ್ಲಿ ಪಕ್ಕದ ನದಿಯಿಂದ ಮರಳು ತಂದು ಅದರಿಂದ ಒಂದು ಲಿಂಗಾಕೃತಿಯ ಶಿವಲಿಂಗವನ್ನು ತಯಾರಿಸಿ ಅಭಿಷೇಕ ಪೂಜಾಕೈಂಕರ್ಯಗಳನ್ನು ಮಾಡಿ ವೇದಾಧ್ಯಯನದಲ್ಲಿ ತೊಡಗುತ್ತಿದ್ದ. ಚಂದೇಶನ ಪೋಷಣೆಗೆ ಸಂತೋಷಗೊಂಡು ಗೋವುಗಳು ಪ್ರೀತಿಯಿಂದ ತಾವಾಗಿಯೇ ಹಾಲು ಸುರಿಸಲು ಪ್ರಾರಂಭಿಸಿದವು. ಗೋವುಗಳು ನೀಡಿದ ಹಾಲನ್ನು ಒಂದು ಮಣ್ಣಿನ ಮಡಿಕೆಯಲ್ಲಿ ಶೇಖರಿಸಿ ಮಣ್ಣಿನಿಂದ ತಯಾರಿಸಿದ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದ. ಒಂದು ದಿನ ಅಗ್ರಹಾರದಲ್ಲಿ ಒಬ್ಬ ವ್ಯಕ್ತಿ ಗೋವುಗಳ ತಾವಾಗಿಯೇ ಹಾಲು ನೀಡುತ್ತಿದ್ದು ಅದನ್ನು ಚಂದೇಶನು ಲಿಂಗಕ್ಕೆ ಅಭಿಷೇಕ ಮಾಡುವುದನ್ನು ನೋಡಿದ. ಅಗ್ರಹಾರದಲ್ಲಿದ್ದ ಗೋವುಗಳ ಮಾಲೀಕನಿಗೆ ವಿಷಯ ತಿಳಿದ ಗೋವುಗಳ ಮಾಲೀಕ ಚಂದೇಶ ಶರ್ಮನ ತಂದೆಯ ಬಳಿ ದೂರು ನೀಡಿದ. ಅಲ್ಲಿ ನಡೆದುದು ಏನು? ಮಗನ ಈ ವರ್ತನೆಯಿಂದ ಕೋಪಗೊಂಡು ಈಚದತ್ತ ಮರುದಿನ ಅಲ್ಲಿ ಚಂದೇಶ ಮತ್ತು ಗೋವುಗಳ ವರ್ತನೆಯನ್ನು ನೋಡಲು ಖುದ್ದಾಗಿ ತೆರಳಿದ. ಚಂದೇಶ ಇಹಲೋಕದಲ್ಲಿ ಅರಿವೇ ಇಲ್ಲದೆ ಧ್ಯಾನಮಗ್ನನಾಗಿ ಮರಳಿದ ಲಿಂಗಕ್ಕೆ ಅಲ್ಲಿನ ಅಭಿಷೇಕ ಮಾಡುತ್ತಿದ್ದ. ಗೋವುಗಳು ಸಹ ಇದನ್ನು ನೋಡುತ್ತಿದ್ದವು. ಈಚದತ್ತ ಮಗನನ್ನು ಕರೆದು ಕೂಗಿದ, ಅಲುಗಾಡಿಸಲು ಪ್ರಯತ್ನಿಸಿದ. ಧಾನ್ಯದಲ್ಲಿದ್ದ ಚಂದೇಶ ಯಾವುದಕ್ಕೂ ಎಚ್ಚರವಾಗಲಿಲ್ಲ. ಕೋಪಗೊಂಡ ಈ ಚದತ್ತ ಅಲ್ಲಿನ ಮಡಿಕೆಗಳಲ್ಲಿ ಇದ್ದ ಹಾಲನ್ನು ತನ್ನ ಕಾಲಿನಿಂದ ಒದೆಯುತ್ತಾನೆ. ಹಾಲಿನ ಮಡಿಕೆ ಚೂರುಗಳು ಮರಳಿನ ಲಿಂಗಕ್ಕೆ ತಾಗಿ ಲಿಂಗವು ಭಿನ್ನವಾಯಿತು. ತಕ್ಷಣ ಕಣ್ಣು ತೆರೆದ ಚಂದೇಶ ತನ್ನ ಬಳಿ ಇದ್ದ ಕೊಡಲಿಯಿಂದ ತಂದೆಯ ಕಾಲುಗಳನ್ನು ಕತ್ತರಿಸಿದ. ಯಾವ ಕಾಲಿನಿಂದ ಶಿವನ ಧ್ಯಾನವನ್ನು ಭಂಗ ಮಾಡಿ ಶಿವನಿಗೆ ಅಪಚಾರ ಮಾಡಿದೆಯೋ ಆ ಕಾಲುಗಳಿಗೆ ಇದೇ ತಕ್ಕ ಶಾಸ್ತಿ ಎಂದು ರಕ್ತದ ಮಡುವಿನಲ್ಲಿ ಈಚದತ್ತ ಒದ್ದಾಡುತ್ತಿದ್ದ. ಪ್ರತ್ಯಕ್ಷವಾದ ಪರಶಿವ ಚಂದೇಶ ಶರ್ಮ ತನ್ನ ಆರಾಧ್ಯ ದೈವರಾದ ಶಿವನ ಧ್ಯಾನಕ್ಕೆ ಅಪಚಾರ ಮಾಡಿದ ತನ್ನ ತಂದೆಯನ್ನು ಲೆಕ್ಕಿಸದೆ ಕಾಲುಗಳನ್ನು ಕತ್ತರಿಸಿದ. ಚಂದ್ರೇಶನ ಪರಮ ಭಕ್ತಿಗೆ ಮೆಚ್ಚಿದ ಪರಶಿವ ಅಲ್ಲಿ ಪ್ರತ್ಯಕ್ಷನಾದ. ಪರಶಿವನ ಕುಟುಂಬಕ್ಕೆ ಚಂದೇಶ ಶರ್ಮನ ಸೇರ್ಪಡೆ. ಪ್ರತ್ಯಕ್ಷವಾದ ಪರಶಿವ ಸಾಮಾನ್ಯ ಮಾನವನಾದ ಚಂದೇಶ ಶರ್ಮನ ಶ್ರದ್ಧೆಯ ಭಕ್ತಿಗೆ ಮೆಚ್ಚಿ ಅಂದಿನಿಂದ ತನ್ನ ಕುಟುಂಬದ ಸದಸ್ಯರಾದ ಪಾರ್ವತಿ, ವಿನಾಯಕ, ಸುಬ್ರಹ್ಮಣ್ಯ, ಮುರುಘಾ, ಮಣಿಕಂಠ ಜೊತೆಗೆ ಚಂದೇಶನು ತನ್ನ 3ನೇ ಮಗನಾಗಿ ಸ್ವೀಕರಿಸಿದ. ಈಚದತ್ತನಿಗೆ ಕಾಲುಗಳು ಮತ್ತೆ ಬರುವಂತೆ ಅನುಗ್ರಹಿಸಿದ.
ಪರಶಿವನು ಚಂದೇಶನಿಗೆ ಚಂಡಿಕೇಶ್ವರ ಎಂದು ಮರುನಾಮಕರಣ ಮಾಡಿದ. ಚಂಡಿಕೇಶನಿಗೆ ಚಟಿಕೆ ಚಪ್ಪಾಳಿ ಏಕೆ ಹೊಡಿತಾರೆ ಅಂದರೆ, ಶಿವಪುರಾಣದ ಉಲ್ಲೇಖದಂತೆ ಚಂಡಿಕೇಶ್ವರನು ಸದಾಕಾಲವು ಪರಶಿವನ ಧ್ಯಾನದಲ್ಲಿ ಮಗ್ನರಾಗುತ್ತಾನೆ. ಶಿವಾಲಯಕ್ಕೆ ಹೊರಡುವ ಭಕ್ತರು ಶಿವಾಲಯದಿಂದ ಚಂಡಿಕೇಶ್ವರನ ತಿಳಿಯದಂತೆ ಏನನ್ನೂ ಹೊರಗೆ ಕೊಂಡೊಯ್ಯುವಂತಿಲ್ಲ. ಅದು ದೇವರ ಪ್ರಸಾದವಾಗಲಿ ದೇವರ ನಿರ್ಮಾಲ್ಯವಾಗಲಿ ಧ್ಯಾನದಲ್ಲಿ ಇರುವ ಚಂಡಿಕೇಶ್ವರನಿಗೆ ಚಿಟಿಕೆ ಚಪ್ಪಾಳೆ ತಟ್ಟಿ ನಮ್ಮತ್ತ ಚಂಡಿಕೇಶ್ವರನ ಗಮನ ಸೆಳೆದು ನಂತರ ನಾವು ಹೊರಗೆ ತೆಗೆದುಕೊಂಡು ಹೋಗಬೇಕು. ಹೊರಗೆ ಹೋಗುವ ನಿರ್ಮಾಲ್ಯಗಳಾದ ಬಿಲ್ವಪತ್ರೆ, ಹೂವು, ವಿಭೂತಿ ಅಥವಾ ಪ್ರಸಾದಗಳನ್ನು ಚಂಡಿಕೇಶ್ವರನಿಗೆ ತೋರಿಸಿಯೇ ಹೊರಗೆ ತೆಗೆದುಕೊಂಡು ಹೋಗಬೇಕೆಂಬ ನಿಯಮ ಉಂಟು. ಹಾಗೆ ಚಂಡಿಕೇಶ್ವರನಿಗೆ ಚಿಟಿಕೆ ಚಪ್ಪಾಳೆ ತಟ್ಟಿ ನಿನಗೆ ತಿಳಿಯದಂತೆ ಇಲ್ಲಿಂದ ಏನನ್ನೂ ಹೊರಗೆ ತೆಗೆದುಕೊಂಡು ಹೋಗುತ್ತಿಲ್ಲ ಎಂಬುದನ್ನು ತಿಳಿಸಿ ಹೊರಗೆ ಕೊಂಡೊಯ್ಯುವುದು ಪದ್ಧತಿ. ಇಂದಿಗೂ ಶಿವಾಲಯದಲ್ಲಿ ಇಂದಿನ ದಿನದ ಮೂರ್ತಿಗಳು ನಿರ್ಮಾಲ್ಯಗಳನ್ನು ಪೂಜೆ ಮಾಡಿದ ಹೂವು ಪತ್ರೆಗಳು ತೆಗೆದುಕೊಂಡು ಚಂಡಿಕೇಶ್ವರನಿಗೆ ತೋರಿಸಿದಂತೆಯೇ ಅವುಗಳು ವಿಸರ್ಜನೆ ಮಾಡುವ ಪದ್ಧತಿ ಉಂಟು. ಮುಖ್ಯವಾಗಿ ಬಹುತೇಕರು ತಿಳಿದ ಹಾಗೆ ಚಂಡಿಕೇಶ್ವರನಿಗೆ ಕೇಳಿಸಲ್ಲ, ಕಿವಿಡು ಎಂಬ ತಮ್ಮ ಅಭಿಪ್ರಾಯ ಬದಿಗಟ್ಟಿ ನಿಜಾಂಶ ತಿಳಿಸಿ ಉದ್ದೇಶ ವಿಚಾರವನ್ನು ಇತರರಿಗೂ ಎಲ್ಲರಿಗೂ ನಾವು ತಿಳಿಸ್ಬೇಕು. ಇದನ್ನು ನಾವು ಯಾವಾಗಲೂ ಭಗವಂತನಿಗೆ ಕಿವಿ ಕೇಳಿಸಲ್ಲ, ಇದು ಕೇಳಿಸಲ್ಲ ಅಂತ ಅಲ್ಲ, ಎಲ್ಲ ಕೇಳಿಸತ್ತೆ. ಆದರೆ ಆ ಒಂದು ವಿಷಯವನ್ನು ನಾನು ಹೇಳಿದ್ನಲ್ಲ, ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ಒಂದು ವಿಷಯ ಅಡಗಿರುತ್ತೆ ಅಂತ, ಆ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ನಾವು ತಿಳ್ಕೊಂಡು ಹೋದಾಗ ಎಲ್ಲನೂ ನಮಗೆ ಗೊತ್ತಾಗತ್ತೆ. ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 12/12/2020 ಬುಧ ಭಾನುವಾರ, ಶ್ರೀ ಪರಾವನಾಮ ಸಂವತ್ಸರ ಉತ್ತರಾಯಣ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಕೃಷ್ಣಪಕ್ಷ, ತಿಥಿ ತ್ರಯೋದಶಿ, ರಾತ್ರಿ 8:48, ನಕ್ಷತ್ರ ರೋಹಿಣಿ, ಬೆಳಿಗ್ಗೆ 6:56, ಮಳೆ ಪುನರ್ವಸು 2ನೇ ಪಾದ, ರಾಹುಕಾಲ 5:16 6:52, ಉಳಿಕ ಕಾಲ 3:40 5:16, ಯಮಗಂಡ ಕಾಲ 12:22 2:04. ಇವತ್ತು ಯಾರು ಹುಟ್ಟುಹಬ್ಬಾಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿದ್ರು, ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.